ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಕಾವ್ಯ. ಇವತ್ತು ನನ್ನ ಪಯಣ ಸ್ಟಾರ್ಟ್ ಆಗಿದ್ದು ನಮ್ಮೂರಿಂದ ಚಿಕ್ಕಮಂಗ್ಳೂರು ಕಡೆಗೆ. ಅಮ್ಮನ ಮನೆಗೆ ಯಾಕೆ ಇದ್ದಕ್ಕಿದ್ದಂಗೆ ಹೋಗ್ತಾ ಇದ್ದೀನಿ ಅಂದರೆ, ಅಮ್ಮನೂ ಮಗಳು ಕೂಡ ಇಬ್ಬರೂ ತಿರುಪತಿಗೆ ಹೊರಟಿದ್ರು. ಮಾರ್ನಿಂಗ್ ಕಾಲ್ ಮಾಡಿ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ ಅವರಿಗೆ ಬಾಯ್ ಬಾಯ್ ಹೇಳೋಕ್ಕೆ ನಾನು ನಮ್ಮೂರಿಂದ ಬಂದಿದ್ದೆ. ಆಲ್ರೆಡಿ ನಾನು ಬರೋ ಅಷ್ಟೊತ್ತಿಗೆ ಇವರೆಲ್ಲ ಹೊರಟಿದ್ರು. ಅವರಿಗೆಲ್ಲ ಬಾಯ್ ಹೇಳಿ ಹ್ಯಾಪಿ ಜರ್ನಿ ಅಂತ ಹೇಳಿ ಬಾಯ್ ಬಾಯ್ ಮಾಡಿ ಅವರ ಪಯಣ ತಿರುಪತಿ ಕಡೆಗೆ ಸಾಕ್ತು. ನಾವು ಆಮೇಲೆ ಸ್ನ್ಯಾಕ್ಸ್ ಟೈಮ್ ಆಗಿತ್ತು, ಸೊ ಮಕ್ಳಿಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ನನ್ನ ಹಳೆ ಜಾಗಕ್ಕೆ ಕರ್ಕೊಬಂದಿದ್ದೆ. ಭಾಳ ದಿನಗಳ ನಂತರ ನಾವು ಇಲ್ಲಿಗೆ ಬಂದಿದ್ದು ನನಗೆ ತುಂಬ ಖುಷಿ ಕೊಡ್ತಿತ್ತು. ಯಾಕಂದರೆ ಇದು ನನ್ನ PU ಹೈಸ್ಕೂಲ್ ಲೆವೆಲಲ್ಲೆಲ್ಲ ಇಲ್ಲಿ ನನ್ನ ಫ್ರೆಂಡ್ಸ್ಗಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಈ ಒಂದು ಫ್ರೂಟ್ ಸ್ಟ್ರೀಟ್ ತುಂಬ ಆವಾಗ ಫೇಮಸ್ ಆಗಿತ್ತು. ಅದು ನನ್ನ ಫ್ರೆಂಡ್ಸ್ಗಳ ಜೊತೆ ಕಳೆದಿದ್ದ ಸಮಯ ಎಲ್ಲ ಕಣ್ಮುಂದೆ ಹಾಗೆ ಬರ್ತಾಯಿತ್ತು. ಎಲ್ಲರಿಗೂ ಇಷ್ಟ ಆದಂಥ ಪಾನಿಪುರಿ, ಗೋಬಿ ಮಂಚೂರಿ ಎಲ್ಲ ತಿಂದು ಮಕ್ಕಳ ಜೊತೆ ಅಲ್ಲಿ ಕೆಲವು ಸಮಯ ಕಳೆದಿದ್ದು ತುಂಬ ಚೆನ್ನಾಗಿತ್ತು. ಹಿಂಗೆ ಇಟ್ಟಲ್ಲಿ ಅವ್ರಿಗೆ ಬೇಕಾದದ್ದನ್ನೆಲ್ಲ ಅವ್ರಿಗೆ ತಿನ್ನಿಸ್ಕೊಂಡು ಖುಷಿ ಪಡಿಸ್ಕೊಂಡು ಐಸ್ ಕ್ರೀಮ್ ಅವರು ಟೇಸ್ಟ್ ಚೆನ್ನಾಗಿದೆಯಾ? ಹೆಂಗಿದೆ ಟೇಸ್ಟು? ಆ ಥರ ಹೆಂಗಿದೆ ಮಕ್ಷಿ? ಸೂಪರ್. ಕೋಲ್ಡು ಬಾ ಹೇಳು. ಅಲ್ಲೇ ಹತ್ರ ಪಾರ್ಕ್ ಇತ್ತು, ಸೊ ಸ್ವಲ್ಪ ಟೈಮ್ ಅವರಿಗೆ ಅಲ್ಲಿ ಆಟಾಡ್ಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಆಟಾಡ್ಸೋಕೆ ಕರ್ಕೊಂಡೋದ್ವಿ. ಅವ್ರಿಗೆ ಇಷ್ಟವಾದ ಗೇಮ್ಗಳನ್ನ ಅವರು ಆಟ ಆಡಿದ್ರು. ನಾವು ಅವ್ರ ಜೊತೆ ಸ್ವಲ್ಪ ಸಮಯ ಕಳೆದಿದ್ದು ನಮಗೂ ತುಂಬ ಖುಷಿಯಾಯಿತು. ಮಕ್ಕಳ ಜೊತೆ ಟೈಮ್ ಸಿಕ್ಕಿದಾಗ ಸ್ವಲ್ಪ ಸಮಯನ ಕಳೆಯೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಪ್ರೀಷಿಯಸ್ ಮೂಮೆಂಟ್ಸ್ ಅಂತ ನನ್ನ ಅನುಭವ. ಸೊ ಹೀಗೆ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್, ಕಮೆಂಟ್, ಶೇರ್ನ ಮಾಡ್ತಾಯಿರಿ. ಬಾಯ್.